ನಿಜಕ್ಕೂ ಕೌಸಲ್ಯಾದೇವಿಗೆ ಇದರಿಂದ ಸಮಾಧಾನವಾಗಿರಬಹುದೇ? ಮಗನ ವಿಯೋಗ ದುಃಖವು ಈ ಸಮಾಧಾನದ ಮಾತುಗಳಿಂದ ಶಾಂತವಾಗಬಲ್ಲುದೇ? ಹೇಗಾಗಬೇಕು? ಶ್ರೀರಾಮನನ್ನು ಹೆತ್ತ ಕರುಳಲ್ಲವೇ? ಆದರೇನು? ಆ ಮಹಾನುಭಾವನಾದ ಮಗನು ತನ್ನ ಹೆತ್ತಾಕೆಗಿತ್ತ ಸಮಾಧಾನದ ಮೇಲೆ ಯಾವ ಮಾತನ್ನೂ ಆಡಲು ಆಕೆಗೆ ಸಾಧ್ಯವಾಗಲಿಲ್ಲ. ಆ ಕುರಿತಾಗಿ ಆಡಲು ಯಾವ ಮಾತುಗಳೂ ಇರಲಿಲ್ಲ. ಅನಾಯಾಸವಾಗಿ ದೊರಕಬಹುದಾಗಿದ್ದ ಸಾಕೇತದ ದೊರೆತನವನ್ನು, ಆ ಸಕಲ ಐಶ್ವರ್ಯದ ಸೌಭಾಗ್ಯವನ್ನು ತಾನಾಗಿ ತನ್ನ ಮಲತಾಯಿಯ ಮಗನಿಗಾಗಿ ಪೂರ್ಣ ಸಂತೋಷದಿಂದಲೇ ಬಿಟ್ಟುಕೊಟ್ಟು ಪಿತೃಭಕ್ತಿ ಪರಾಯಣನಾಗಿ ತನ್ನ ತಂದೆಯ ಮಾತಿನ ಋಣವನ್ನು ಪೂರೈಸುವುದಕ್ಕಾಗಿ ಗೊಂಡಾರಣ್ಯವನ್ನು ಸೇರಲು ಹೊರಟು ನಿಂತಿರುವ ತನ್ನ ಮಗನನ್ನು ಕೌಸಲ್ಯಾದೇವಿಯು ಮುಖವೆತ್ತಿ ಕಣ್ಣು ತುಂಬ ನೋಡಿದಳು. ನೋಡಿ ಕಣ್ಣುಗಳನ್ನು ಒರೆಸಿಕೊಂಡೂ ನೋಡಿದಳು. ಅತ್ಯಂತ ಗಹನವಾದ ಧರ್ಮಸೂಕ್ಷ್ಮವನ್ನು ಇಷ್ಟೊಂದು ಆಳವಾಗಿ ಅರಿತು ಅಂತೆಯೇ ಆಚರಿಸಲು ಉದ್ಯುಕ್ತನಾಗಿರುವ ತನ್ನ ಮಗನ ನಡವಳಿಯನ್ನು ನೆನೆದು ಕೌಸಲ್ಯಾದೇವಿಗೆ ಹೃದಯವು ತುಂಬಿ ಬರತೊಡಗಿತು. ಆಹಾ, ಇಂತಹ ಕುಲದೀಪಕನಾದ ಸತ್ಪುತ್ರನನ್ನು ಹೆರುವ ಸೌಭಾಗ್ಯವು ಇನ್ನೆಷ್ಟು ಜನ್ಮಾಂತರಗಳ ಪುಣ್ಯ ಸಂಚಯವೋ ಎಂದು ಕಾಣತೊಡಗಿತು. ಅಂತೆಯೇ ಶ್ರೀರಾಮನ ಅದ್ವಿತೀಯವಾದ ತ್ಯಾಗವನ್ನು, ನಿರುಪಮವಾದ ಧೈರ್ಯವನ್ನು, ನ್ಯೂನತೆಯಿಲ್ಲದ ಧರ್ಮಬುದ್ಧಿಯನ್ನು ಕಂಡು ಕೌಸಲ್ಯೆಯು ತನಗೊದಗಿ ಬಂದಿದ್ದ ಇಂತಹ ಪರಮ ದುಃಖದಲ್ಲಿಯೂ ಒಂದಿಷ್ಟು ಹಿಗ್ಗಿ ಮಗನನ್ನು ಹಿಡಿದೆಳೆದು ಕುಳ್ಳಿರಿಸಿಕೊಂಡು ಅವನ ನೊಸಲನ್ನು ಮುಂಡಾಡಿ ಕ್ಷಣಕಾಲ ಹಾಗೆಯೇ ತನ್ಮೇಳಾದಳು. ಇಂತಹವನನ್ನು ತೊರೆದಿರುವ ಕಾಲವಂತೆ ಎಂದು ಮರುಕ್ಷಣದಲ್ಲಿಯೇ ಮರುಕ ಉಂಟಾಯಿತು. ಮಗನ ಸದ್ಗುಣವು ಸಂತಸಕ್ಕೆ ಕಾರಣವಾದರೆ ವಿಯೋಗವು ದುಃಖಕಾರಕವಾಯಿತು. ಈ ನೋವು ನಲಿವುಗಳ ಮೇಲಾಟದಿಂದ ತರಹರಿಸುತ್ತಾ ಕೌಸಲ್ಯೆಯು, ವತ್ಸ, ನಿನ್ನ ಮಾತು ಎಷ್ಟು ಸತ್ಯವೋ ಅಷ್ಟೇ ಧರ್ಮಯುಕ್ತವೂ ಆಗಿದೆ. ಆ ಕುರಿತು ಆಡಲು ಯಾವ ಮಾತೂ ಇಲ್ಲದೆ, ನಿನ್ನ ವಿಯೋಗವನ್ನು ಸಹಿಸುವ ಧೈರ್ಯವೂ ಇಲ್ಲದೆ ಬಂದುದನ್ನು ಅನುಭವಿಸಿಯೇ ತೀರಬೇಕೆಂದಾಯಿತು. ಎಂತಹ ಕಷ್ಟವನ್ನೇ ಆದರೂ ಸಹಿಸಿಕೊಳ್ಳುವ ದಾರ್ಢ್ಯವೂ ಈ ಹೆಣ್ಣು ಹೃದಯಕ್ಕೆ ಎಲ್ಲಿದೆ ಕಂದ? ಆಗಲಿ, ನಿನಗೆ ಹೇಗೆ ಇಷ್ಟವೋ ಅದು ಧರ್ಮವೇ ಆಗಿರುವುದರಿಂದ ಅಂತೆಯೇ ನಡೆದುಕೊಂಡಿರು ಮಗನೇ. ಸತ್ಯ ಪರಿಪಾಲನೆಗಾಗಿಯೇ ವನವಾಸವನ್ನು ಕೈಗೊಂಡ ನೀನು ಯಾವ ಗೊಂಡಾರಣ್ಯದಲ್ಲೇ ಇರು, ಇನ್ನಾವ ನಿರ್ಜನ ಕಾನನ ಮಧ್ಯದಲ್ಲೇ ಇರು. ನೀನೆಲ್ಲಿದ್ದರಲ್ಲಿ ನಿನಗೆ ಯಾವ ಅಮಂಗಲವೂ ಆಗದಿರಲಿ, ಮತ್ತಾವ ಅನಿಷ್ಟವೂ ಪ್ರಾಪ್ತಿಸದಿರಲಿ. ಹುಲಿ ಸಿಂಹಗಳೇ ಮುಂತಾದ ವನ್ಯಜಂತುಗಳಿಂದಾಗಲಿ, ಕ್ರೂರ ದಾನವರೇ ಮುಂತಾದ ದುರ್ಜನರಿಂದಾಗಲಿ ನಿನಗೆ ಯಾವ ರೀತಿಯ ಅಪಾಯವೂ ಬಾರದಿರಲಿ. ಆಶ್ರಮವಾಸಿಗಳಾದ ಮುನಿಜನರು ನಿನಗೊಲಿದು ಶುಭವನ್ನೇ ಕರುಣಿಸಲಿ. ಪಿತೃದೇವತಾನುಗ್ರಹವು ಪರಿಪೂರ್ಣವಾಗಿ ನಿನ್ನ ಮೇಲಿರಲಿ. ನಿಂತ ನೆಲ, ಹರಿಯುವ ನೀರು, ಉರಿಯುವ ಬೆಂಕಿ, ಬೀಸುವ ಗಾಳಿ, ಮೇಲೆತ್ತರದ ಆಕಾಶ ಎಲ್ಲವೂ ನಿನಗೆ ಸರ್ವ ರಕ್ಷಣೆಯನ್ನಿತ್ತು ರಕ್ಷಿಸಲಿ. ಅಲ್ಲಿ ನೀನು ಉಂಡು ಕುಡಿಯುವ ಎಲ್ಲ ಆಹಾರಗಳು ಪೀಯೂಷಪ್ರದವಾಗಿ ಹೊಂದಿ ನಿನ್ನ ಶಕ್ತಿಯನ್ನು ವಿವರ್ಧಿಸಲಿ. ನಿದ್ರೆಯಲ್ಲಾಗಲಿ ಎಚ್ಚರದಲ್ಲಾಗಲಿ ಅಲ್ಲಿ ಇನ್ನಾವ ನಿನ್ನ ವ್ಯವಹಾರದಲ್ಲೇ ಆಗಲಿ ನಿನ್ನ ಆಚರಿತ ಧರ್ಮವೇ ಸರ್ವ ವಿಧದಿಂದಲೂ ನಿನ್ನನ್ನು ಸಂರಕ್ಷಿಸಲಿ. ನಿನ್ನ ದಾರಿಯಲ್ಲಿ ನಿತ್ಯವೂ ನಿನಗೆ ಸನ್ಮಂಗಲವು ಪ್ರಾಪ್ತಿಸುತ್ತಿರಲಿ. ಸುಖವಾಗಿ ಹೋಗಿ ಬಾ ಮಗನೇ, ಯಶೋವಂತನಾಗಿಯೇ ಮರಳಿ ಬಾ ಎಂದು ಹೇಳಿ ಪೊಡಮಟ್ಟ ಶ್ರೀರಾಮನ ಶಿರಸ್ಸಿನ ಮೇಲೆ ಉಕ್ಕಿ ಹರಿದಿಳಿದು ಬರುತ್ತಿದ್ದ ತನ್ನ ನಯನವಾರಿಯಿಂದ ಅಮೃತಾಭಿಷೇಕವನ್ನೇ ಗೈದಳು. ಯುವರಾಜ ಪಟ್ಟದಲ್ಲಿ ಪುಣ್ಯ ತೀರ್ಥೋದಕದಿಂದ ಅಭಿಷೇಚಿಸಲ್ಪಡಬೇಕಾಗಿದ್ದ ಶ್ರೀರಾಮಚಂದ್ರನಿಗೆ ಕರುಣಾಮಯಿಯಾದ ತನ್ನವೇ ಕೌಸಲ್ಯೆಯ ಬಾಷ್ಪಗಂಗಾಭಿಷೇಕವೇ ಆಯಿತು. ಆ ಮಾತ್ರ ಹೃದಯದ ಶುಭಾಶೀರ್ವಾದದಿಂದ ಪುಳಕಿತಗಾತ್ರನು ಸಂತೋಷಭರಿತನೂ ಆದ ಶ್ರೀರಾಮನು ತಾನು ಧನ್ಯನಾದನೆಂದು ಭಾವಿಸುತ್ತಾ ಮತ್ತೊಮ್ಮೆ ತನ್ನ ಹೆತ್ತಾಕೆಯ ಪಾದಪದ್ಮಗಳನ್ನು ಕಣ್ಣಿಗೊತ್ತಿಕೊಂಡು ಅವನು ಅನಿಮಿಷ ನೇತ್ರನಾಗಿಯೇ ನೋಡುತ್ತಿದ್ದಂತೆಯೇ ತಾನು ತನ್ನವ್ವೆಯನ್ನು ಹಾಗೆಯೇ ನೋಡುತ್ತಾ ಮೆಲ್ಲನೆ ಹಿಂದೆ ಸರಿಯುತ್ತಾ ಅಲ್ಲಿಂದ ನೇರಾಗಿ ತನ್ನ ಅರಮನೆಗೆ ಬಂದನು. ವಿ ಎನ್ ಭಾಗವತ್ ವರ್ಪಳ್ಳಿ.